ಮ್ಯಾಚ್ ಆಡಿದವರಿಗೆ ಎಷ್ಟು ಸುಸ್ತಾಯ್ತು ಇಲ್ವೋ ಗೊತ್ತಿಲ್ಲ ಮಾರ. ನನಗಂತೂ ಮ್ಯಾಚ್ ನೋಡಿ ಈ ರೇಂಜಿಗೆ ಸುಸ್ತಾಗಿ ಹೋಯ್ತು. ಮೊದಲೇ ಸೆಕೆ ಕೂಡ ಸ್ಟಾರ್ಟ್ ಆಗಿದೆ. ಬಟ್ ಓ ದೇವ, ಎಷ್ಟು ಬೆವರಿದೆ ಅಂತಂದ್ರೆ ಬೆವರಿ ಒಂದು 2.5 kg ಕಡಿಮೆ ಆಗಿದೆನಾ ಅಂತ. ಮತ್ತೆ ಕೂದಲು ಪೂರ್ತಿ ಉದುರೋಯ್ತು. ಇಂಡಿಯನ್ ಟೀಮ್ ನನ್ನ ಹೇರ್ ಫಾಲ್ಗೆ ನೀವೇ ಕಾರಣ. ಬಟ್ ಸತತ 2ನೇ ಬಾರಿಗೆ ಈಗ ಭಾರತ ಕ್ರಿಕೆಟ್ ತಂಡ ಏನು T20 ವರ್ಲ್ಡ್ ಕಪ್ಪಿನ ಫೈನಲ್ಗೆ ಲಗ್ಗೆ ಇಟ್ಟಿದೆ. 253 ರನ್ ಹೊಡೆದು ಕೂಡ ವಿನ್ ಆದದ್ದು 7 ರನ್ನಿಂದ. ಓ ದೇವರೇ, ಇಂತೂ ನಾವು ವಿನ್ ಆದೆವು. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲ ವಿಕ್ಷೇಮ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಅಂತೂ ವಿನ್ ಆದವು ಅಂತ ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ, ಮ್ಯಾಚ್ ನೋಡಿದವರಿಗೆ ಗೊತ್ತಿತ್ತು. 3 ಓವರಿಗೆ ಇಂಗ್ಲೆಂಡ್ಗೆ 45 ರನ್ ಬೇಕು, ಪರ್ ಓವರ್ 15 ರನ್. ಬೆಥೆಲ್ ಮತ್ತೆ ಸ್ಯಾಮ್ ಕರನ್, ಎಸ್ಪೆಷಲಿ ಬೆಥೆಲ್ ಒಂದು ನರಕ ತೋರಿಸಿ ಬಿಟ್ಟಿದ್ದ ನಮಗೆ. ಸೊ ಬೆಥೆಲ್ ಆಡ್ತಿದ್ದ ರೀತಿ ನೋಡಿದ್ರೆ 3 ಓವರಿಗೆ 45 ಹೊಡಿಬಹುದು ಮಾರ್ರೆ ಅಂತ. ಬಟ್ ದ ಲೆಜೆಂಡ್, ದ ಗೋಟ್ ಬುಮ್ರಾ ಹಾಕಿದಂತ ಆ ಓವರ್ ಅಂಡ್ ಫಾಲೋಡ್ ಬೈ ಹಾರ್ದಿಕ್ ಹಾಕಿದಂತ ಓವರ್, ಆ 2 ಓವರ್ ಮ್ಯಾಚ್ ಪೂರ್ತಿ ಟರ್ನ್ ಮಾಡಿದ್ರು. ಇಲ್ಲೇ ಇದ್ರೆ ಎಂತ ಹೇಳ್ತಾರಲ್ಲ, ಎಂತ ಗುಲಾಬ್ ಜಾಮೂನ್ ಗಾಲ ಲಬ ಎಲ್ಲ ಹೊರಡಾಡಿ ಯಮ್ಮ ದೇವರೇ. ಅಂಡ್ ಥ್ಯಾಂಕ್ಸ್ ಟು ಬ್ರೂಕ್, ಮ್ಯಾನ್ ಆಫ್ ದ ಮ್ಯಾಚ್ ತೆಗೆದು ಬ್ರೂಕಿ ಕೊಡಿ. ಆ ಒಂದು ಕ್ಯಾಚ್ ಬಿಟ್ಟದ್ದಕ್ಕೆ ಇಷ್ಟೆಲ್ಲ ಆದದ್ದು. ಫಸ್ಟ್ ನೋಡಿ, ಟಾಸ್ ವಿನ್ ಆದಂತಹ ಬ್ರೂಕ್ ಅವ್ರು ಏನು ಹೇಳಿದ್ರು ಅಂತಂದ್ರೆ, ನಾವು ಚೇಸ್ ಮಾಡ್ತೇವೆ ಅಂತ. ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವ್ರು ಏನು ಹೇಳಿದ್ರು ಅಂತ, ನಾವು ಬ್ಯಾಟಿಂಗ್ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದೇವೆ ಅಂತ. ಹೌದಾ? ಬಟ್ ಬ್ಯಾಟಿಂಗ್ ಫಸ್ಟ್ ಮಾಡಿದಾಗ ಭಾರತ ಏನು 253 ರನ್ ಹೊಡಿತು. ಎಂತ ಆಟ ಮಾರೆ. ಅಂಡ್ ಒನ್ಸ್ ಅಗೇನ್ ಸಂಜು ಸ್ಯಾಮ್ಸನ್, 42 ಬಾಲಿಗೆ 89 ರನ್, 8 4 7 6. ಅಂಡ್ ಒನ್ಸ್ ಅಗೈನ್ ನಂಬರ್ 1 T20 ಬ್ಯಾಟರ್ ಅಭಿಷೇಕ್ ಶರ್ಮಾ ಅವರು ಆ 2 ಫೀಲ್ಡರ್ ಹೊರಗಡೆ ಇರ್ತಾರೆ ನೋಡಿ. ಆ 2 ಫೀಲ್ಡರ್ ಹೊರಗಡೆ ಇರುವಾಗ ಒಂದು ಫೀಲ್ಡರ್ ಅನ್ನು ಹುಡುಕಿ ಪವರ್ ಪ್ಲೇಯಲ್ಲಿ ಬೌಂಡ್ರಿ ಲೈನಲ್ಲಿ ಕೈಗೆ ಕ್ಯಾಚ್ ಕೊಟ್ಟು ಹೋಗುವಂತ ಒಂದು ಚಾಣಾಕ್ಷತನ ಮೇ ಬಿ ಅಭಿಷೇಕ್ ಶರ್ಮಾ ಅವರಿಗೆ ಮಾತ್ರ ಒಲಿದು ಬಂದಿದೆ ಅಂತ. ಅದು ಹೇಗೆ ಹುಡುಕ್ತಾರೆ ಫೀಲ್ಡರ್ನ ಅಂದೆ? ಹಾಗೇನ ಅದು ಆಕ್ಚುಲಿ ಒಂದು CID ತನಿಖೆ ಆಗಬೇಕು. ಇಬ್ಬರಲ್ಲಿ ಒಬ್ಬರಿಗೆ ಹುಡುಕಿ ಕ್ಯಾಚ್ ಕೊಟ್ಟು ಔಟ್ ಆಗೋದುಂಟು. ಇಡೀ ಟೂರ್ನಮೆಂಟಲ್ಲಿ ದೇವರೇ, ಯಾವುದೋ ಒಂದು ಮ್ಯಾಚಲ್ಲಿ 50 ಬಂದಿದೆ ಬಿಟ್ಟರೆ ಇಡೀ ಟೂರ್ನಮೆಂಟಲ್ಲಿ ಅಭಿಷೇಕ್ ಶರ್ಮಾ ಅವರು ಆಡಿದಂಥ ರೀತಿ ಆ ದೇವ ನೆನೆಸಿಕೊಂಡೆ. ನನಗೆ ಮೈಗ್ರೇನ್ ಎಲ್ಲ ಇಲ್ಲ ಆಯ್ತಾ, ಬಟ್ ಇವ್ರದ್ದು ಬ್ಯಾಟಿಂಗ್ ನೆನೆಸ್ಕೊಂಡಾಗ ನನಗೆ ತಲೆನೋವು ಬರ್ತಾ ಉಂಟು. ದೇವರೇ. ಬಟ್ ಎನಿವೇಸ್, ಆ 2 4 ಹೊಡೆದ್ರಲ್ಲ ವಿಲ್ ಜಾಕ್ಸ್ ಅವ್ರದ್ದು, ಅದು ಓವರಲ್ಲಿ ವಿಕೆಟ್ ಕೊಡೋ ಮುಂಚೆ ಆ 4 ಕೂಡ, ಆ 2 4 ಕೂಡ ಈಗ ಕ್ರೂಷಿಯಲ್ ಆಯಿತು. ಸೊ ಥ್ಯಾಂಕ್ಸ್ 4 ಹೊಡೆದಕ್ಕೆ. ಬಟ್ ಒಂದು ಕ್ಯಾಚ್ ಬಿಟ್ಟರು ನೋಡಿ, ಸ್ಯಾಮ್ಸನ್ ಅವರು 15 ರನ್ನಲ್ಲಿದ್ದಾಗ ಅವರ ಕ್ಯಾಪ್ಟನ್ ಬ್ರೂಕ್ ಅವರು ಈಸಿಯೆಸ್ಟ್ ಕ್ಯಾಚ್ ಮಿಡಲ್ನಲ್ಲಿ ಕ್ಯಾಚ್ ಡ್ರಾಪ್ ಮಾಡಿದ್ರು. ಅವ್ರು ಏನಾದರೂ ಆ ಕ್ಯಾಚ್ ಹಿಡಿದಿದ್ರೆ ಪವರ್ ಪ್ಲೇಯಲ್ಲಿ ಪಟಪಟ ಅಂತ 2 ವಿಕೆಟ್ ಹೋಗಿದ್ದಿದ್ರೆ ಆಗ ಭಾರತ ಪ್ಲಾನ್ ಬಿಗೆ ಅಡ್ಜಸ್ಟ್ ಆಗಬೇಕಿತ್ತು. ಯಾಕಂತಂದ್ರೆ ಪ್ಲಾನ್ ಎ ವರ್ಕೌಟ್ ಆಗ್ತಾ ಇಲ್ಲ, ಎಲ್ಲ ಹೊಡಿಲಿಕ್ಕೆ ಹೋಗಿ ಔಟ್ ಆಗ್ತಿದ್ದಾರೆ. ಈಗ ಟಾರ್ಗೆಟ್ ಫಿಕ್ಸ್ ಮಾಡಬೇಕು. ಓಕೆ, ಸ್ವಲ್ಪ ನೋಡಿಕೊಂಡು ಆಡುವ, ಫಸ್ಟ್ ಪವರ್ ಪ್ಲೇ ಒಂಚೂರು ನಿಧಾನ ಆಡುವ, ಅದಾದ್ಮೇಲೆ ಮತ್ತೆ ನೋಡುವ ಅನ್ನುವಂಥ ಒಂದು ನಿರ್ಣಯಕ್ಕೆ ಬರ್ತಿದ್ರು. ಕ್ಯಾಚ್ ಬಿಟ್ಟದ್ದು ಬ್ರೂಕ್. ಸ್ಯಾಮ್ಸನ್ ಮತ್ತೆ ಇಶಾನ್ ಕಿಶನ್ ಸೇರಿಕೊಂಡು ಒಂದು ಹೊಡೆದ್ರು. ಆಹಾ, ಅಲ್ಲಿಂದ ಹೊಡಿಲಿಕ್ಕೆ ಶುರುವಾದದ್ದು ಸ್ಟಾಪೇ ಇಲ್ಲ. ಸ್ಟಾಪ್ ಆದದ್ದು ಯಾವಾಗ ಅಂತಂದ್ರೆ 20 ಓವರ್ ಆದ್ಮೇಲೆ ಸ್ಟಾಪ್ ಆದದ್ದು, ನಾನ್ ಸ್ಟಾಪ್. ಯಾರೆಲ್ಲ ಇವತ್ತು ಬ್ಯಾಟಿಂಗಿಗೆ ಬಂದಿದ್ದಾರೆ ಎಕ್ಸೆಪ್ಟ್ ಅಭಿಷೇಕ್ ಶರ್ಮಾ ಅವರು ಹೊಡಿಲಿಲ್ಲ, ಮತ್ತೆ ನಮ್ಮ ಕ್ಯಾಪ್ಟನ್ ಅವರು ನಾಕ್ಔಟ್ ಮ್ಯಾಚಲ್ಲಿ ಹೊಡೆಯುವಂಥ ಅಭ್ಯಾಸ ಇಲ್ವಲ್ಲ ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರಿಗೆ. ಸುಮಾರು ನಾಕ್ಔಟ್ ಗೇಮ್ ಆಯಿತು. ನಾಕ್ಔಟ್ ಗೇಮಲ್ಲಿ ಅವರೇ ನಾಕ್ಔಟ್ ಆಗ್ತಾ ಇದ್ದಾರೆ. ಸೊ ಅವರ ಬ್ಯಾಟಿಂಗಿಂದ ರನ್ ಬರ್ತಾ ಇಲ್ಲ. ಹೋಪ್ಫುಲಿ ಈ ನಮ್ಮ ಕುಹಕಗಳಿಗೆ ಫೈನಲ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರೇ ಸೂಪರ್ ಆಗಿ ಆಡಿ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ತಗೊಳ್ಳಿ. ನಮ್ಗೆ ಭಾರಿ ಖುಷಿ ಆಗ್ತದೆ ಭಾರತ ಗೆಲ್ಲಿ. ಬಟ್ ಅವರಿಬ್ಬರನ್ನು ಬಿಟ್ಟರೆ ಇವತ್ತು ಬಂದವರೆಲ್ಲ ಅದ್ಭುತ ಇನ್ನಿಂಗ್ಸ್. ಏನು ಸ್ಯಾಮ್ಸನ್ ಅವರು 42 ಬಾಲ್ 89, ಇವತ್ತಾದ್ರೆ 100 ಹೊಡಿತಾರಂತ ಅಂದ್ಕೊಂಡೆ. ಇವತ್ತು 100 ಹೊಡಿಲಿಕ್ಕಾಗಿಲ್ಲ. ಬಟ್ ಮ್ಯಾಚ್ ವಿನ್ ಅದೇವಲ್ಲ, ಮ್ಯಾಚ್ ವಿನ್ನಿಂಗ್ ನಾಕ್ ಬಂತಲ್ಲ ಮತ್ತೆ ಪುನಃ ಸಂಜು ಸ್ಯಾಮ್ಸನ್ ಅವರ ಕಡೆಯಿಂದ. ಆ್ಯಂಡ್ ಇಶಾನ್ ಕಿಶನ್ 18 ಬಾಲಿಗೆ 39 ರನ್, 4 4 2 6. ಅದಾದ ಮೇಲೆ ಹಾರ್ದಿಕ್ ಪಾಂಡ್ಯ ಅವರು 12 ಬಾಲಿಗೆ 27 ರನ್ನು. ಅದೊಂದು ಎಲ್ಲ ಬಂದವರೆಲ್ಲ ಸೂಪರ್ ಆಗಿ ಆಡಿದ್ದಾರೆ. ತಿಲಕ್ ವರ್ಮಾ, ಆರ್ಚರ್ ಅವರ ಓವರಲ್ಲಿ 4 ಬಾಲಲ್ಲಿ 3 4 ಹೊಡೆದದ್ದು. ಅದೆಲ್ಲವೂ ಕೂಡ ಯಾರ ಬಗ್ಗೆ ಹೇಳಿದ್ರು ಕೂಡ ಕಡಿಮೆ ಆಗ್ತದೆ. ಆ್ಯಂಡ್ ಶಿವಮ್ ದುಬೆ ಬಗ್ಗೆ ಮಾತಾಡಲೇಬೇಕು. ಈ ಒಂದು ಟೂರ್ನಮೆಂಟಲ್ಲಿ ಬ್ಯಾಟಿಂಗ್ ಅಂತ ಬಂದಾಗ, ಬೌಲಿಂಗ್ ಬಗ್ಗೆ ಮಾತಾಡೋದು ಬೇಡ, ಎಷ್ಟು ಕಡಿಮೆ ಮಾತಾಡ್ತೇವೆ ಅಷ್ಟು ಒಳ್ಳೆಯದು ಆಯಿತಾ. ಅವ್ರ ಬ್ಯಾಟಿಂಗ್ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲ ಮ್ಯಾಚಲ್ಲಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಉಂಟು. ಇವತ್ತು ಕೂಡ ಹಾಗೆ 25 ಬಾಲಿಗೆ 43 ರನ್. ಇವತ್ತು ಆ್ಯಕ್ಚುಲಿ ಅಪ್ ದ ಆರ್ಡರ್ ಕಳಿಸಿದ್ರು. ಯಾಕಂತಂದರೆ
ನೋಡಿ ಸ್ಯಾಮ್ಸನ್ ಅವರಿಗೆ ಫಾಸ್ಟ್ ಬೌಲಿಂಗ್ ಇಷ್ಟ, ಪಟ 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 ಅಂತ ಹೊಡಿತಾರೆ. ಇನ್ನೊಂದು ಎಂಡಿಂದ ದೂಬೆ ಅವ್ರನ್ನ ಕಣಕ್ಕಿಳಿಸಿದ್ರೆ, ಈಗ ಸ್ಪಿನ್ ಬೌಲರ್ನ ಹಾಕಿದ್ರೆ ದೂಬೆ ಹೊಡಿತಾರೆ, ಫಾಸ್ಟ್ ಬೌಲರ್ನ ಹಾಕಿದ್ರೆ ಸ್ಯಾಮ್ಸನ್ ಅವರು ಹೊಡಿತಾರೆ. ಒಟ್ಟಿನಲ್ಲಿ 2 ಎಂಡಿಂದ ದಡಬಡ ರನ್ ಬರ್ತವೆ ಇರಬೇಕಂತ ಅಪ್ ದ ಆರ್ಡರ್ ಕಳಿಸಿದ್ರು. 10 ಓವರ್ ಆಡ್ ಮಜ್ಜಾ ಮಾಡಂತ. ಬಟ್ ಬೇಜಾರಾಗೋದು ಏನಂತಂದ್ರೆ, ಪಾಪ ಅವ್ರು ಈ ಒಂದು ಟೂರ್ನಮೆಂಟಲ್ಲಿ 3 ಸಲ ರನ್ಔಟ್ ಆದರು. ಬಟ್ ಎನಿವೇಸ್ ಎಲ್ಲರೂ ಕೂಡ ಸೂಪರ್ ಆಗಿ ಆಡಿದ್ದಾರೆ. ಇವನ್ ಲಾಸ್ಟಿಗೆ ವರುಣ್ ಚಕ್ರವರ್ತಿ ಅವರು ಒಂದು 2 ರನ್ ಓಡಿದ್ದು, ಬೈಸಲ್ಲಿ 2 ಲೆಗ್ ಬೈಸ ಅಲ್ಲಿ 2 ರನ್ ಬಂತಲ್ಲ, ಎಲ್ಲವೂ ಸೇರಿ 253 ರನ್. ಅತ್ಯಾಕರ್ಷಕ 61 ರನ್ ಹೊಡೆದದ್ದು ಜೋಫ್ರಾ ಆರ್ಚರ್ ಅವರು. ಆಹಾ, ಏನು ಬೌಲಿಂಗ್ ಅಂತ ಕೇಳ್ತೀರಿ. ವೆಲ್ ಡಿಸರ್ವ್ಡ್ ಹಾಫ್ ಸೆಂಚುರಿ ಜೋಫ್ರಾ ಆರ್ಚರ್ ಅವರ ಕಡೆಯಿಂದ ಬಂತು. 253 ರನ್ ವಾಂಖೇಡೆ. ಬಟ್ 250 ಹೊಡೆದ್ರೆ ಚೇಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಣ್ಣ. ಪ್ರೆಷರ್ ಗೇಮು ಚಡ್ಡಿಲೆಲ್ಲ ಆಗಿರ್ತದೆ, ಸಾರಿ ಪ್ಯಾಂಟಲ್ಲಿ, ಓಕೆ ಎನಿಥಿಂಗ್ ಎಲ್ಲ ಆಗಿರ್ತದೆ, ಚೇಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅಂದ್ಕೊಂಡದ್ದು. ಆ್ಯಂಡ್ ಅದಕ್ಕೆ ಕರೆಕ್ಟಾಗಿ ಹಾರ್ದಿಕ್ ಪಾಂಡ್ಯ ಅವರು, ಈ ಮ್ಯಾಚಿನ 2ನೇ ಓವರ್, ಹಾರ್ದಿಕ್ ಪಾಂಡ್ಯ ಅವರ ಮೊದಲ ಓವರ್ನ ಮೊದಲ ಬಾಲು ಸ್ವಿಂಗ್ ಆಗಿ ಸಾಲ್ಟ್ ಅವರು ಹೊಡೆದಲ್ಲಿಗೋ ಬಾಲ್ ಎಲ್ಲಿಗೋ ಹೋಯ್ತು. ಯಾವಾಗ ಅವರು ಔಟ್ ಆದ್ರು ಆವಾಗ ಆ ಕಡೆಯಿಂದ ಬಟ್ಲರ್ ಅವರು ಒದ್ದಾಡ್ತಿದ್ದಾರೆ, ಭಾರಿ ಒದ್ದಾಡ್ತಿದ್ದಾರೆ. ಅಣ್ಣ ಬರ್ತಾನೆ ಹೊಡಿತಾನೆ, ಕನೆಕ್ಟ್ ಆಗ್ತಾ ಇಲ್ಲ. ಸಾಲ್ಟ್ ಅವರು ಕೂಡ ಔಟ್ ಆದ್ರು. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಅವ್ರದ್ದು 2 ಓವರು, ಹರ್ಷದೀಪ್ ಸಿಂಗ್ ಅವ್ರದ್ದು 2 ಓವರ್ ಆದ್ಮೇಲೆ ಮ್ಯಾಚಿನ 5ನೇ ಓವರ್ ಏನು ಮೇನ್ ಗೋಟ್ ದ ಲೆಜೆಂಡ್ ಬುಮ್ರಾ ಅವರು ಬಾಲ್ ಹಾಕ್ಲಿಕ್ಕೆ ಬಂದ್ರು. ಫಸ್ಟ್ ಬಾಲ್ ಬಂದ ಕೂಡಲೇ ಅವರ ಕ್ಯಾಪ್ಟನ್ ಹ್ಯಾರಿ ಬ್ರೂಕ್ ಅವರು ಎಕ್ಸ್ಪೆಕ್ಟ್ ಮಾಡಲ್ಲ, ದಗದಗದಗ ಅಂತ ಓಡಿ ಒಂದು ಸ್ಲೋ ಬಾಲ್ ಹಾಕಿದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡ್ತಾರೆ ಫಸ್ಟ್ ಬಾಲ್ ಸ್ಲೋ ಬಾಲ್ ಹಾಕ್ತಾರೆ ಅಂತ. ಬಟ್ ಯಾವ ಆಂಗಲ್ ಅಲ್ಲಿ ಕೂಡ ಅದು ಕ್ಯಾಚ್ ಆಗಿ ಕನ್ವರ್ಟ್ ಆಗ್ತಾ ಇರಲಿಲ್ಲ. ಓಕೆ, ನೋ ಮ್ಯಾನ್ಸ್ ಲ್ಯಾಂಡಿಗೆ ಹೋಗಿ ಬೀಳ್ತದೆ ಅಂತ ಅಂದ್ಕೊಳ್ತಿರುವಾಗ ನಮ್ಮ ವೈಸ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಅವರು ಓಡಿದ್ರು ಆದ್ರೂ ಕೂಡ ಅದು ಕ್ಯಾಚ್ ಆಗುದಿಲ್ಲ ಅಂತ ಅಂದ್ಕೊಳ್ತಿರುವಾಗ ಆ ಡೈವ್ ಹಿಡಿದು ಕ್ಯಾಚ್ ಹಿಡಿದದ್ದು. ನೋಡಿ, ಬ್ರೂಕ್ ಅವರು ತಲೆ ಚಚ್ಚಿಕೊಳ್ತಾ ಇರ್ಬೋದು, ನಾನು ಈಸಿ ಕ್ಯಾಚ್ ಅನ್ನು ಬಿಟ್ಟಿದ್ದೇನೆ, ನನ್ನದು ಟಫೆಸ್ಟ್ ಕ್ಯಾಚ್ ಅನ್ನ ಇವ್ರು ಹಿಡಿದ್ರಲ್ಲ ಮಾರ, ಇದಕ್ಕಿಂತ ಬ್ಯಾಡ್ ಲಕ್ ಬೇಕಾ ಅಂತ. ಬ್ರೂಕ್ ಅವ್ರದ್ದು ವಿಕೆಟ್ ಬಿತ್ತು, ಸಾಲ್ಟ್ ಅವ್ರದ್ದು ವಿಕೆಟ್ ಬಿತ್ತು. ಅದಾದಮೇಲೆ ಬಟ್ಲರ್ ಅವರು ಕೂಡ ಔಟ್ ಆದ್ರು. ಬಟ್ಲರ್ ಅವರು ಔಟ್ ಆಗುವ ಒಂದು ಓವರ್ ಕೂಡ ನಾವು ಮಾತಾಡಬೇಕಾಗ್ತದೆ. ಏನು ವರುಣ್ ಚಕ್ರವರ್ತಿ ಅವರು ಹಾಕಿದಂತಹ ಒಂದು ಓವರ್, ಬೆತ್ತಲ್ಲಿ ಯಾವುದೋ ಬೇರೆಯೇ ಮೂಡಲಿದ್ರು ಅಂತ ಕಾಣ್ತೀವಿ. ಇವತ್ತು ಮುಟ್ಟಿದ್ದೆಲ್ಲ ಚಿನ್ನ, ಮುಟ್ಟಿದ್ದೆಲ್ಲ 6 ದಡ ಬಡ ಅಂತ ಹೊಡಿತಿದ್ದಾರೆ. ಸ್ಯಾಮ್ಸನ್ ಅವ್ರದ್ದು ಹೇಗೆ ವಾವ್ ಇನ್ನಿಂಗ್ಸ್ ಇತ್ತು, ಇವ್ರದ್ದು ವಾವ್ ಇನ್ನಿಂಗ್ಸ್. ಬೆತ್ತ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು ಆಯ್ತಾ ಬೆತ್ತಲ್. ವರುಣ್ ಚಕ್ರವರ್ತಿ ಅವರು ಹಾಕಿದ ಫಸ್ಟ್ 3 ಬಾಲ್ 3 6. ದೇವ, ಇದೆಂತ ನಂಬರ್ 1 T20 ಬ್ಯಾಟ್ಸ್ಮನ್ ಕೂಡ ಔಟ್ ಆಫ್ ಫಾರ್ಮ್, ನಂಬರ್ 1 T20 ಬೌಲರ್ ಕೂಡ ಔಟ್ ಆಫ್ ಫಾರ್ಮ್. ಈ ಟೂರ್ನಮೆಂಟ್ ಅಲ್ಲಿ ವರುಣ್ ಚಕ್ರವರ್ತಿ ಅವರು ಆ ನಂಬರ್ 1 ಬೌಲರ್ ತರ ಏನು ಬೌಲ್ ಹಾಕಲಿಲ್ಲ. ಬಟ್ ಈ ಮ್ಯಾಚಲ್ಲಿ ಅಂತೂ ದೇವ, ಆರ್ಚರ್ಗೆ ಕಾಂಪಿಟೇಷನ್. ಆರ್ಚರ್ ಅವರು ಅತ್ಯಾಕರ್ಷಕ ಅರ್ಧಶತಕ ಸಿಡಿಸಿದ್ರೆ, ನಮ್ಮ ಬೌಲರ್ ವರುಣ್ ಚಕ್ರವರ್ತಿ ಅವರು ಅವರಕ್ಕಿಂತ ಸಹ ಒಂದು ಹೆಜ್ಜೆ ಮೇಲೆ, ಒಂದು ಕೈ ಮೇಲೆ ಹೋಗಿ 4 ಓವರಿಗೆ 63 62 ರನ್ ಅದ್ಭುತವಾಗಿ ಓಡಿಸ್ಕೊಂಡ್ರಪ್ಪ. ತಲೆ ಎಲ್ಲ ಹಾಳಾಗಿ ಹೋಯ್ತು. ದೇವರೇ, ಇವತ್ತು ಮ್ಯಾಚ್ ಏನಾದ್ರು ಅಪ್ಪಿ ಭಾರತ ಸೋತಿದ್ದಿದ್ರೆ ವರುಣ್ ಚಕ್ರವರ್ತಿ ಅವ್ರನ್ನ ಹಾಕೊಂಡು ತಿಂದಾಕಿ ಬಿಡ್ತಿದ್ರು ಎಲ್ಲರೂ ಸೇರಿಕೊಂಡು. ಏನೋ ಕಿಕ್ಔಟ್ ಮಾಡಬೇಕು, ಹಾಗೆ ಹೀಗೆ ಅಲಕ್ ಬುಲಕ್ ಪ್ಲೇಯರ್ ಹಾಗೆ ಹೀಗೆ ಅಂತ ಅಂದ್ಕೊಂಡು ಮ್ಯಾಚ್ ವಿನ್ ಆದ್ರು. ಎಸ್, ಆ ಓವರಲ್ಲಿ ಒಂದು ಬಟ್ಲರ್ ಅವರೊಂದು ಇನ್ನೊಂದು 6 ಹೊಡಲಿಕ್ಕೆ ಹೋಗಿ ಅವರು ಔಟ್ ಆದ್ರು. ಬಿಟ್ರೆ ಓವರ್ ಆಲ್ ವರುಣ್ ಚಕ್ರವರ್ತಿ ಅವ್ರದ್ದು ಪರ್ಫಾರ್ಮೆನ್ಸ್ ಈ ಮ್ಯಾಚಲ್ಲಿ ಸ್ಕೇರಿ. ಎಣಿಸ್ಕೊಂಡ್ರೆ ಒಂದು ಬೇಜಾರಾಗ್ತದೆ ಅಥವಾ ಭಯ ಹುಟ್ಟಿಸುವಂತಹ ಒಂದು ಬೌಲಿಂಗ್ ಪ್ರದರ್ಶನ ಆಯ್ತಾ. ಬಟ್ ಬೆತ್ತೆಲ್ ಮತ್ತೆ ಒಂದು ಕಡೆಯಿಂದ ವಿಕೆಟ್ ಹೋಗ್ತವೆ ಉಂಟು. 4 ವಿಕೆಟ್ 7 ಓವರ್ ಆಗುವಷ್ಟರಲ್ಲಿ, ಅಂದರೆ 8ನೇ ಓವರ್ ಆಗುವಷ್ಟರಲ್ಲಿ 4 ವಿಕೆಟ್ ಹೋಗಿ ಆಗಿದೆ. ಬ್ಯಾಂಟನ್ 2 ಬಾಲ್ 2 6 ಹೊಡೆದ್ರು ಅಕ್ಷರ್ ಪಟೇಲ್ ಅವರ ಓವರಲ್ಲಿ. 3ನೇ ಬಾಲ್ ಕೂಡ 6 ಹೊಡೆಯುವಂತಹ ಧಾವಂತದಲ್ಲಿ ಡಮ್ ಅಂತ ಬೋಲ್ಡ್ ಆದ್ರು. ಈಗ ನೋಡಿ, ಇಂಗ್ಲೆಂಡ್ ಪರ್ಸ್ಪೆಕ್ಟಿವ್ ಅಂತ ಥಿಂಕ್ ಮಾಡುವಾಗ ಜನ, ಅವರ ಫ್ಯಾನ್ಸ್ ಹೇಳ್ಬೋದು, 2 ಬಾಲ್ಗೆ 2 6 ಬಂದಿದೆ ಅಣ್ಣ, 3ನೇ ಬಾಲ್ ಯಾಕೆ 6 ಹೊಡಲಿಕ್ಕೆ ಹೋದದ್ದು, ಒಂಚೂರು ಸ್ವಯ ಇಲ್ಲೋ ಅಂತ ಅವ್ರು ಆ ಥರ ಮಾತಾಡ್ಬೋದು. ಬಟ್ ನಮ್ಮ ಪರ್ಸ್ಪೆಕ್ಟಿವ್ ನಾವು ಮಾತಾಡಿದಾಗ 2 ಬಾಲ್ಗೆ 2 6 ಹೊಡಿಸ್ಕೊಂಡಾಗ, ಅದು ಫಸ್ಟ್ 2 ಬಾಲ್ ಓಪನಿಂಗ್ ಸ್ಪೆಲ್, ಅವ್ರದ್ದು ಓಪನಿಂಗ್ ಸ್ಪೆಲ್ಲಲ್ಲಿ ಫಸ್ಟ್ 2 ಬಾಲ್ 2 6 ಹೊಡಿಸ್ಕೊಂಡಾಗ ಯಾವ ರೇಂಜಿಗೆ ಟೆನ್ಷನ್ ಆಗಿರ್ಬೋದು, ಯಾವ ರೇಂಜಿಗೆ ಪ್ರೆಷರ್ ಇರ್ಬೋದು. ಆ 3ನೇ ಬಾಲನ್ನು ಕರೆಕ್ಟಾಗಿ ಡೆಲಿವರ್ ಮಾಡಿ ಅದು ವಿಕೆಟ್ ತಗೊಂಡಾಗ ನಮ್ಮ ವೈಸ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಮುಖದಲ್ಲಿ ಒಂದು ರೋಷ, ಆವೇಶ, ಖುಷಿಯಲ್ಲಿ ನೋಡ್ಬೇಕಿತ್ತು. ಸೂಪರ್. ಅದಾದಮೇಲೆ ಇನ್ನೊಂದು ಕ್ಯಾಚ್, ಐ ಥಿಂಕ್ ನಂಗೆ ಯಾರ ಕ್ಯಾಚ್ ವಿಲ್ ಜಾಕ್ಸ್ ಇದು ಕ್ಯಾಚ್.
ವಿಲ್ ಜಾಕ್ಸ್ ಮತ್ತೆ ಏನು ಇವ್ರು ಸೇರ್ಕೊಂಡು ಬೆತ್ತಲ್ ಸೇರ್ಕೊಂಡು ಹೊಡಿತಿದ್ದಾರೆ ಟೂರ್ನಮೆಂಟ್ ಇದು. ಈಗ ಇಂಗ್ಲೆಂಡ್ ಅವರು ಟೂರ್ನಮೆಂಟಿಂದ ಔಟ್ ಆಗಿದ್ದಾರೆ, ಬಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಫಾರ್ ಶೂರ್ ವಿಲ್ ಜಾಕ್ಸಿಗೆ ಕೊಡ್ತಾರೆ. ಯಾಕಂದರೆ ಬೌಲಿಂಗ್ ಅಂತ ಬಂದಾಗ ಬೌಲಿಂಗಲ್ಲಿ ವಿಕೆಟ್ ತೆಗೆದಿದ್ದಾರೆ, ಬ್ಯಾಟಿಂಗ್ ಅಂತ ಬಂದಾಗ ರನ್ ಹೊಡೆದಿದ್ದಾರೆ. ಸೊ ಇವತ್ತು ಕೂಡ 20 ಬಾಲಿಗೆ 35 ರನ್ ಹೊಡೆದ್ರು. ಪುಣ್ಯ ಆ ಒಂದು ಕ್ಯಾಚ್ ಎಗೈನ್ ಯಾರು ಕ್ಯಾಚ್ ಇಟ್ಟದ್ದು? ನಮ್ಮ ವೈಸ್ ಕ್ಯಾಪ್ಟನ್ ಅಕ್ಷರ್ ಪಟೇಲ್. ಕ್ಯಾಚು ಶಿವಮ್ ದುಬೆ ಅವರಿಗೆ ಹೋಗ್ತದೆ, ಬಟ್ ಎಫರ್ಟ್ ಪೂರ್ತಿ ಇದ್ದದ್ದು ಅಕ್ಷರ್ ಪಟೇಲ್. ಆ ಒಂದು ಏನು ಹರ್ಷದೀಪ್ ಸಿಂಗು 3 ವೈಡ್ ಹಾಕಿದ್ರು, ಅದರಲ್ಲಿ 1 ವೈಡ್ ಇರಲಿಲ್ಲ, ಬಟ್ 3 ವೈಡ್ ಅದು ಒಳ್ಳೇದಾಯ್ತು. ಯಾಕಂದರೆ ಒಂದು ಎಕ್ಸ್ಟ್ರಾ ಬಾಲ್ ಸಿಕ್ಕಿತ್ತು ಇವರಿಗೆ ಬಾಲ್ ಹಾಕ್ಲಿಕ್ಕೆ. ಏನು ಸೂಪರ್ ಆಗಿ ಹಿಡಿದ್ರು ಮಾತ್ರ. ಕ್ಯಾಚ್ ಹಿಡ್ದದ್ದು ಶಿವಮ್ ದುಬೆ, ಬಟ್ ಏನು ಓಡಿ ಬಂದು ಡೈವ್ ಹಾಕಿ ಅದನ್ನು ಹಿಡಿದು ಇನ್ನೇನು 6 ಹತ್ರ ಹೋಗ್ತದೆ ಅಂತ ಹೇಳುವಾಗ ಬಾಲನ್ನು ಎಸ್ದು ಅಕ್ಷರ್ ಪಟೇಲ್ ಎಸ್ದ್ರು, ಶಿವಮ್ ದುಬೆ ಅವರು ಕ್ಯಾಚ್ ಹಿಡಿದ್ರು. ಇದೆಲ್ಲ ಆಗ್ತಾ ಇತ್ತು, ಬಟ್ ರನ್ ಹಾಗೇ ಹರಿದು ಬರ್ತಾ ಇತ್ತು. ಒಬ್ಬ ಔಟ್ ಆಗ್ತಾನೆ, ಇನ್ನೊಬ್ಬ ಬರ್ತಾನೆ ಹೊಡಿತಾನೆ, ಔಟ್ ಆಗ್ತಾನೆ, ಇನ್ನೊಬ್ಬ ಬರ್ತಾನೆ ಹೊಡಿತಾನೆ. ಸ್ಯಾಮ್ ಕರನ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಯಾಮ್ ಕರನ್ ಹೊಡಿತಿದ್ದಾರೆ. ಆ ಕಡೆಯಿಂದ ಬೆತ್ತಲ್ 48 ಬಾಲಿಗೆ 105 ರನ್, 8 4 7 6. ನಮ್ಮ ಸ್ಯಾಮ್ಸನ್ ಅವ್ರ ಥರ 8 4 7 6. ಲಾಸ್ಟ್ 3 ಓವರಿಗೆ 45 ರನ್ ಬೇಕು. 15 ಕರೆಕ್ಟ್ 15 ರನ್ ಬೇಕು. ಇದರಲ್ಲಿ ಒಳ್ಳೆ ಕ್ಯಾಪ್ಟನ್ಸಿ, ಸ್ವಲ್ಪ ತಲೆ ಉಪಯೋಗಿಸಿದ್ರು ಸೂರ್ಯಕುಮಾರ್ ಯಾದವ್ ಅವರು. ಏನು ಅಂತಂದರೆ ಲಾಸ್ಟ್ ಓವರ್ಗೆ ಡಿಫೆಂಡ್ ಮಾಡಲಿಕ್ಕೆ ಒಂದಿಷ್ಟು ರನ್ ಬೇಕಾಗ್ತದೆ. ಸೊ ಏನು ಮಾಡುವ ಅಂತಂದರೆ ಒಂದು ಓವರ್ನ ಬುಮ್ರಾ ಅವರಿಗೆ ಕೊಡುವ, ನೆಕ್ಸ್ಟ್ ಓವರ್ನ ಹಾರ್ದಿಕ್ಗೆ ಕೊಡುವ. ಇವರಿಬ್ಬರು ಏನಾದರೂ ಅಪ್ಪಿ ಭಯಂಕರ ಕಂಟ್ರೋಲ್ ಮಾಡಿದರೆ ಲಾಸ್ಟ್ ಓವರಲ್ಲಿ ಡಿಫೆಂಡ್ ಮಾಡಲಿಕ್ಕೆ ಇಷ್ಟು ರನ್ ಇರ್ತದೆ ಅಂತ ಒಂದು ಒಳ್ಳೆ ನಿರ್ಣಯಕ್ಕೆ ಬಂದು ನಮ್ಮ ಗೋಟ್ ದ ಲೆಜೆಂಡ್ ಹಾರ್ದಿಕ್ ಪಾಂಡ್ಯ ಕೂಡ ಲೆಜೆಂಡ್ ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಬುಮ್ರಾ ಅವರಿಗೆ ಓವರ್ ಕೊಟ್ಟರು. 3 ಓವರ್ಗೆ 45 ಇದ್ದದ್ದು 2 ಓವರ್ಗೆ 39, ಕೇವಲ 6 ರನ್. ಆ ಓವರಲ್ಲಿ ವಿಕೆಟ್ ಬೀಳಿಲ್ಲ, ಬಟ್ ಕೇವಲ 6 ರನ್ ಬಿಟ್ಟು ಕೊಟ್ಟದ್ದು. ಬಟ್ ಸ್ಟಿಲ್ 2 ಓವರಲ್ಲಿ 39 ಹೊಡಿಲಿಕ್ಕಾಗ್ತದೆ. ಬೆತ್ತಲಿದ್ದ ಒಂದು ಫಾರ್ಮಿಗೆ ಆ ಕಡೆಯಿಂದ ಕರನ್ ಕೂಡ ಹೊಡಿತಿದ್ದಾರೆ. ಪಾಸಿಬಲ್, ಎಲ್ಲ ಪಾಸಿಬಿಲಿಟಿ ಇತ್ತು. ಬಟ್ ಆ ಓವರಲ್ಲಿ ಹಾರ್ದಿಕ್ ಪಾಂಡ್ಯ ಫಸ್ಟ್ ಬಾಲ್ 6 ಹೊಡಿಸಿಕೊಂಡ್ರೂ ಕೂಡ ಆ ಓವರಲ್ಲಿ ಬಿಟ್ಟು ಕೊಟ್ಟದ್ದು ಕೇವಲ 9 ರನ್ ವಿತ್ 1 ವಿಕೆಟ್. ಆ ಒಂದು ಮೇನ್ ಸ್ಯಾಮ್ ಕರನ್ ಅವರದ್ದು ವಿಕೆಟ್ ಬಿತ್ತು, ಅಲ್ಲಿಗೆ ಒಂದು ಡಾಟ್ ಬಾಲ್ ಬಂದಾಗೈತೆ. ಮೋರ್ ದೆನ್ ಎನಿಥಿಂಗ್ ಒಂದು ಡಾಟ್ ಬಾಲ್ ಬಂತು. ಮತ್ತೆ ಲಾಸ್ಟ್ ಬಾಲ್ ಐ ಥಿಂಕ್ ಓವರ್ ಟರ್ನ್ ಆಡ್ತಾ ಇದ್ದದಾಗಿತ್ತು, ಅದೊಂಥರ ಫ್ರೀ ಹಿಟ್ ಬಾಲ್. 18.5 ಓವರ್ ಆಗಿದೆ, ಕೊನೆಯ ಬಾಲ್ 19ನೇ ಓವರ್ದು ಕೊನೆಯ ಬಾಲ್. ಸೊ ಫ್ರೀ ಹಿಟ್ ಬಾಲ್. ಯಾಕಂತಂದ್ರೆ ಬೆತ್ತಲ್ ಅವರು ಎಂತ ಮಾಡಿದ್ರು ಕೂಡ ಓಡ್ಲಿಕ್ಕೆ ರೆಡಿ ಇರಲಿಲ್ಲ. ಲಾಸ್ಟ್ ಓವರ್ ಪೂರ್ತಿ ನನಗೆ ಸ್ಟ್ರೈಕ್ ಬೇಕು, ನೀವು ನೋಡು ಮಾರ್ರೆ 7 ಬಾಲಿಗೆ 30 ರನ್ ಇದೆ, ಅದನ್ನು 6 ಬಾಲಿಗೆ 24 ಮಾಡು. ನನಗೆ ಒಂಚೂರು ಸ್ವಲ್ಪ ಆದರೂ ಓಕೆ ಗೆಟ್ಟೇಬಲ್ ಅಂತ ಅನ್ನಿಸ್ತದೆ ಅಂತ ಅವ್ರಿಗೆ ಒಂದು ಫೀಲಿಂಗ್ ಇರ್ತದಲ್ಲ. ಬಟ್ ಓವರ್ ಟರ್ನ್ ಬ್ಯಾಟ್ ಟಚ್ ಕೂಡ ಮಾಡ್ಲಿಕ್ಕಾಗಿಲ್ಲ. ಪರ್ಫೆಕ್ಟ್ ಯಾರ್ಕರ್ ಹಾರ್ದಿಕ್ ಪಾಂಡ್ಯ ಅವರು ಹಾಕಿದ್ದು ಚಿಂದಿ ಚಿತ್ರಾನ್ನ. 3 ಓವರ್ಗೆ 45 ಇದ್ದದ್ದು 1 ಓವರ್ಗೆ 30 ರನ್. ಅಂದರೆ ಅವರಿಬ್ಬರು ಸೇರಿಕೊಂಡು 2 ಓವರ್ಲಿ ಕೊಟ್ಟದ್ದು ಕೇವಲ 15 ರನ್. ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅದು. ಈಗ ಪ್ಲೇಯರ್ ಆಫ್ ದ ಮ್ಯಾಚ್ ಯಾರಿಗೆ ಕೊಡ್ತಾರೆ? ಸ್ಯಾಮ್ಸನ್ ಅವ್ರಿಗೆ ಕೊಡ್ತಾರಾ, ಅಥವಾ ಕ್ಯಾಚ್ ಬಿಟ್ಟಂತ ಹ್ಯಾರಿ ಬ್ರೂಕ್ ಅವರಿಗೆ ಕೊಡ್ತಾರಾ, ಅಥವಾ ಒಂದು ವಿಕೆಟ್ ತೆಗೆದಿದ್ದಾರೆ ಅಕ್ಷರ್ ಪಟೇಲ್, ಮತ್ತು ಆ 2 ಬ್ರಿಲಿಯಂಟ್ ಕ್ಯಾಚ್. ನಾನು ಒಂದು ಕ್ಯಾಚ್ ಅಕ್ಷರ್ ಪಟೇಲ್ ಹಿಡಿದಿದ್ರು ಕೂಡ ಆ 2ನೇದನ್ನು ಕೂಡ ಅಕ್ಷರ್ ಪಟೇಲಿಗೆ ಕೊಡ್ತೇನೆ. ಶಿವಮ್ ದುಬೆ ಅಂತ ಹೇಳಿದರೆ ಅಕ್ಷರ್ ಪಟೇಲಿಗೆ ಬೇಜಾರಾಗ್ಬೋದು. ಅಥವಾ ಆ ಒಂದು ಅದ್ಭುತವಾಗಿರೋಂಥ ಬೌಲಿಂಗ್ ಪ್ರದರ್ಶನ ಏನು ಬುಮ್ರಾ ಅವರು ಹಾಕಿದ್ರಲ್ಲ, ಆ ಒಂದು ಕ್ರೂಷಿಯಲ್ ಓವರ್ ಕೇವಲ 6 ರನ್ ಬಿಟ್ಟು ಕೊಟ್ರಲ್ಲ, ಆ ಒಂದು ದೃಷ್ಟಿಕೋನದಿಂದ ಬುಮ್ರಾ ಅವ್ರಿಗೆ ಕೊಡ್ತಾರೆ. ನಂಗೆ ಗೊತ್ತಿಲ್ಲ, ಯಾಕಂದರೆ ನಾನು ಮ್ಯಾಚ್ ಆದ ಕೂಡಲೇ ವಿಡಿಯೋ ಮಾಡ್ತಾ ಇದ್ದೇನೆ. ಬಟ್ ಲಾಸ್ಟ್ ಓವರ್ಗೆ 30 ರನ್ ಡಿಫೆಂಡ್ ಮಾಡಬೇಕು. ಅಕ್ಷರ್ ಪಟೇಲ್ ಅವ್ರದ್ದು 1 ಓವರ್ ಇತ್ತು, ಇಲ್ಲ ಇದ್ರೆ ದೂಬೆ ಅವರಿಗೆ ಟ್ರೈ ಮಾಡಬೇಕು ಅಂತ ನಮ್ಮ ಕ್ಯಾಪ್ಟನ್ ಏನೋ ಒಂದು ದೊಡ್ಡ ಮನಸ್ಸು ಮಾಡಿ ಒಂದು ಧೈರ್ಯ ತೋರಿ ದೂಬೆ ಅವರಿಗೆ ಓವರ್ ಕೊಟ್ಟರು. ಅಣ್ಣ 30 ರನ್ನು ಉಂಟು, ಅದನ್ನು ಡಿಫೆಂಡ್ ಮಾಡಾಯ್ತಾ ಅಂತ. ಫಸ್ಟ್ ಬಾಲೇ ಬೆತ್ತಲ್ ಸ್ಟ್ರೈಕಲ್ಲಿದ್ದಾರೆ, ರನ್ಔಟ್. ಏನು 2 ರನ್ ಕದಿಯುವಂಥ ಧಾವಂತದಲ್ಲಿ ರನ್ಔಟ್ ಆದರು. ಅಲ್ಲಿಗೆ ಆಸೆ ಅವ್ರದ್ದು ಹೊರಟೋಯ್ತು. 5 ಬಾಲಿಗೆ 29, ಇದು ಕಷ್ಟ ಸಾಧ್ಯ. ಬಟ್ ಸ್ಟಿಲ್ 5 ಬಾಲಿಗೆ 22 ರನ್ ಹೊಡಿಸ್ಕೊಂಡು 21 ರನ್ ಓವರ್ ಆಲ್. 6 ಬಾಲಿಗೆ 22 ರನ್. ಲಾಸ್ಟ್ ಓವರ್ ಏನಾದರೂ 20 ರನ್ ಡಿಫೆಂಡ್ ಮಾಡಬೇಕು ಅಂತಿದ್ದಿದ್ರೆ ನಮ್ಮ ದೂಬೆ ಅಣ್ಣನ ನಂಬಿಕೊಂಡಿದ್ರೆ ಅಯ್ಯಯ್ಯೋ. ಬ್ಯಾಟಿಂಗ್ ಸೂಪರ್ ದೂಬೆ ಅಣ್ಣ, ಬಟ್ ಬೌಲಿಂಗ್ ದೇವರೇ. ನಮ್ಮ 6th ಬೌಲಿಂಗ್ ಆಪ್ಷನ್ ದೂಬೆ ಅಣ್ಣ, ಬಟ್ ದೂಬೆದು ದೇವರೇ. ಬೌಲಿಂಗ್ ನೋಡಿದ್ರೆ ಭಯ ಆಗ್ತದೆ. ವರುಣ್ ಚಕ್ರವರ್ತಿ ಅವ್ರು ಒಳ್ಳೆ ಬಾಲ್ ಆಗ್ತಿದಾರಾ, ದೂಬೆ ಅವ್ರು ಒಳ್ಳೆ ಬಾಲ್ ಆಗ್ತಿದಾರಾ ಅಂತ ಈಗ ಒಂದು ಇದು ನಡಿಬೇಕು, ಡಿಸ್ಕಷನ್ ನಡಿಬೇಕು. ಎನಿವೇಸ್ 30 ರನ್ ಡಿಫೆಂಡ್ ಮಾಡಲಿಕ್ಕಿತ್ತು, ಡಿಫೆಂಡ್ ಮಾಡಿದ್ರು. 7 ರನ್ನಿಂದ
ಭಾರತ ವಿನ್ ಆಗಿದೆ. 253 ರನ್ ಭಾರತ ಹೊಡೆದ್ರೆ ಅವರು ಹೊಡಿಲಿಕ್ಕಾದದ್ದು 246. ಇಂಗ್ಲೆಂಡ್ ಅಷ್ಟು ಹತ್ರ ಬರ್ತದೆ ಅಂತ ನಾ ಕನ್ಸು ಮನ್ಸಲ್ಲ ಅಂದ್ಕೊಂಡಿರಲಿಲ್ಲ. ಯಾವಾಗ ಪವರ್ ಪ್ಲೇಯಲ್ಲಿ 3 ವಿಕೆಟ್ ಹೋಗಿತ್ತು ಅದಾದ ಮೇಲೂ ಕೂಡ ಇಷ್ಟ ಹತ್ರ ಬಂದದ್ದು. ಆ್ಯಂಡ್ ಬೆತ್ತೆಲ್ ಚಿಂದಿ ಚಿತ್ರಾನ್ನ ಇನ್ನಿಂಗ್ ಏನು ಒನ್ ಆಫ್ ದಿ ಫ್ಲೂಯೆಂಟ್ ಇನ್ನಿಂಗ್ಸ್ ಅಂತ ನನಗೆ ಅನಿಸಿತು. ಎಲ್ಲಿ ಕೂಡ ನಿಮಗೆ ಇದು ಸುಮ್ಮನೆ ಕಣ್ಣು ಮುಚ್ಚಿ ಬೀಸ್ತಾ ಇದ್ದಾನೆ ಬ್ರೋ, ಒಟ್ಟು ಬೀಸ್ತಾ ಇದ್ದಾನೆ, ಕನೆಕ್ಟ್ ಆಗ್ತಾ ಉಂಟು, ಲಕ್ ಮಾರ್ರೆ, ಅಷ್ಟೇ ಮಾರ್ರೆ, ಲಕ್ಕಿಗೆ ಎಂತದೂ ಇಲ್ಲ. ಒಂದು ಶಾರ್ಟ್ ಹೇಳ್ತೇನೆ, ಯಾವುದು ಹರ್ಷ್ದೀಪ್ ಸಿಂಗ್ ಅವರು ಯಾರ್ಕರ್ ಹಾಕಿದಂಥ ಬಾಲನ್ನು ಜಸ್ಟ್ ಗೈಡ್ ಮಾಡಿ ಕೀಪರ್ದು ಆಚೆ ಥರ್ಡ್ ಮ್ಯಾನ್ ರೀಜನಲ್ಲಿ ಒಂದು 4 ಹೊಡೆದ್ರು. ಅದೆಲ್ಲ ತುಂಬ ಕಷ್ಟ. ಆ್ಯಂಡ್ ಈವನ್ ಸ್ಯಾಮ್ಸನ್ ಬಗ್ಗೆ ಹೊಗಳ್ಬೇಕು. ಆರ್ಚರ್ ಅವರ ಬೌಲಿಂಗಲ್ಲಿ ಸ್ಯಾಮ್ಸನ್ ಅವರು ಅದನ್ನಂಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸ್ಟ್ರೈಟ್ ಒಂದು 6 ಹೊಡಿತಾರೆ, ಅದಕ್ಕೆ ಅಷ್ಟು ರೂಮ್ ಕೂಡ ಇರಲಿಲ್ಲ ಬೀಸುವಷ್ಟು. ಅದು ಹೇಗೆ 6 ಹೊಡೆದ್ರೂ ಗೊತ್ತಿಲ್ಲ. ಕೆಲವರೆಲ್ಲ ಗಿಫ್ಟೆಡ್ ಪ್ಲೇಯರ್ಸ್. ಭಾರತ ಈಗ ಫೈನಲಿಗೆ ತಲುಪಿದೆ. ಸತತ 2ನೇ ಬಾರಿಗೆ ಭಾರತ ಫೈನಲಿಗೆ ಹೋಗ್ತಾ ಇರೋದು. ಲಾಸ್ಟ್ ಟೈಮ್ ಚಾಂಪಿಯನ್ ಆಗಿತ್ತು. ಈಗ ನ್ಯೂಜಿಲೆಂಡ್ ವಿರುದ್ಧ ಭಾನುವಾರ ಫೈನಲ್ ನಡೀತಾ ಉಂಟು. ಆ ಗ್ರೌಂಡ್ ನಮಗೆ ಅನ್ಲಕ್ಕಿ. ಯಾವುದು ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ನಡೀತಾ ಇರುವಂತಹ ಒಂದು ಫೈನಲ್, ಅಲ್ಲಿ ವಿನ್ ಆಗಲಿ. ಯಾಕಂತಂದರೆ 2023 ODI ವರ್ಲ್ಡ್ ಕಪ್ ಕೂಡ ಅಲ್ಲೇ ಆಗಿತ್ತು. ಎಂತ ಆಗಿದೆ ಅಂತ ಗೊತ್ತುಂಟು. ಅದರ ಬಗ್ಗೆ ಎಲ್ಲ ಜಾಸ್ತಿ ಮಾತಾಡೋದು ಬೇಡ, ನೆಗೆಟಿವ್ ಆಗಿ ಮಾತಾಡಬಾರ್ದು, ಪಾಸಿಟಿವ್ ಆಗಿ ಮಾತಾಡಬೇಕು. ಭಾರತ ಜಯಶೀಲರಾಗಿ ಬರಲಿ. ಬಟ್ ಒಡ ಸೆಮಿಫೈನಲ್ ತಲೆಲ್ಲ ಹಾಳಾಗಿ ಹೋಯ್ತು. ಪುಣ್ಯ ಭಾರತ ವಿನ್ ಆದ್ರು, ಅದೇ ಖುಷಿ. ಯಾರಿಗೆಲ್ಲ ಮ್ಯಾಚ್ ನೋಡಿ ದಡಾರ್ ಅಂತ ಎಲ್ಲೆಲ್ಲಿ ಆಗಿದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸರಿಯಾಗಿದೆ ಬರುವ. ಇಷ್ಟೊತ್ತು ಮಾತಾಡಿದ್ದೀನಿ. 90,000 ಸಬ್ಸ್ಕ್ರೈಬರ್ಸ್ ಮಾಡಿ ಮಾರ್ರೆ. ಒಂದು ಟೂರ್ನಮೆಂಟ್ ಮುಗಿಯುವಷ್ಟರಲ್ಲಿ ನಂಗೆ ಒಂದು ಮ್ಯಾಜಿಕ್ ನಂಬರ್ 1 ಲಕ್ಷ ಅದ ಅಂತೂ ಆಗುದಿಲ್ಲ, 90 ಆದರೂ ಆಗಲಿ. ಸರಿಯಾಗಿದೆ ಬರುವ. ನಮಸ್ಕಾರ. ಅಯ್ಯಪ್ಪ ಸುಸ್ತಾಗಿ ಹೋಯ್ತು ನನಗೆ.